ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಾನು ತುಂಬಾ ಸೋಂಬೇರಿ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಇವಾಗ ಮಕ್ಕಳಿಗೆ 1.5 ತಿಂಗಳು ರಜೆ ಇದ್ದಿದ್ದ ಕಾರಣದಿಂದ ತುಂಬಾ ಲೇಟಾಗಿ ಎದ್ದೇಳ್ತಾ ಇದೆ. ಮತ್ತು ಇವಾಗ ಪೂರ್ತಿ ಆಫ್ ಡೇ ಇತ್ತು. 2 ವೀಕ್ಸಿಂದ ಆಫ್ ಡೇ ಇತ್ತು. ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿ 2 ವಾರನೇ ಆಯಿತು. 2 ವಾರದಿಂದನೂ ಮಕ್ಕಳಿಗೆ ಇದ್ದಿದ್ದು ಆಫ್ ಡೇ. 12:30ಗೆ ಹೋಗಿ ಕರ್ಕೊಂಬರ್ತಾ ಇದ್ದೆ. ಆವಾಗಲೂ ಕೂಡ ಸ್ವಲ್ಪ ಲಂಚ್ ಬಾಕ್ಸ್ ಎಲ್ಲ ಪ್ರಿಪ್ರೇಷನ್ ಏನೂ ಇರಲಿಲ್ಲ ಅಲ್ವಾ. ಸೊ ಆವಾಗಲೂ ಸ್ವಲ್ಪ ಲೇಟಾಗಿ ಎದ್ದೇಳೋದು ಈ ಥರ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಸ್ವಲ್ಪ ಮತ್ತೆ ಮೊದಲಿನ ಥರ ನಾನು ಎದ್ದೇಳಬೇಕು ಅಂದರೆ ನನಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಹಂಗೂ ಹಿಂಗೂ ಮಕ್ಕಳು ಹೋಗೋಷ್ಟೊತ್ತಿಗೆ, ಅದರಲ್ಲೂ ಇವತ್ತಿಂದ ಅಂತೂ ಮಕ್ಕಳಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಡ್ಬೇಕಿತ್ತು. ಏನಕ್ಕಂದರೆ ಇವತ್ತಿಂದ ಫುಲ್ ಡೇ ಇತ್ತು. ಆ ಕಾರಣದಿಂದಾಗಿ ಇವತ್ತು ಬೇಗನೆ ಎದ್ದೆ. ಎದ್ದಿದ ತಕ್ಷಣವೇ ಡೈಲಿ ನನಗೆ ಇದು ಒಂದು ರೂಢಿ ಇದೆ, ಬಿಸಿನೀರು ಕುಡಿಯೋದು. ಎದ್ದಿದ ತಕ್ಷಣವೇ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರು ಕುಡಿತೀನಿ. ಅದಾದಮೇಲೆ ನೆಕ್ಸ್ಟು ಟಿಫನ್ ಎಲ್ಲ ರೆಡಿ ಮಾಡ್ತೀನಿ. ಇವತ್ತು ಟಿಫನ್ನಿಗೆ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಹಿಂದಿನ ದಿನವೇ ಪೂರ್ತಿ ಮಸಾಲೆ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ. ಮತ್ತು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ನನಗೆ ಬೆಳಗ್ಗೆ ಹೊತ್ತು ಈಸಿ ಆಗುತ್ತೆ. ಇಲ್ಲಾಂದರೆ ಎಲ್ಲ ಕೆಲಸ ಒಂದೇ ಸಲ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಸೊ ಆಮೇಲೆ ಪಲಾವ್ಗೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ನಾನು ಸುಮಾರು ಒಂದು 15 ಡೇಸ್ ಬ್ಯಾಕಲ್ಲೇ ಆಯಿತು ಅಂತ ಅನ್ಬೋದು. ನಾನು ಒಂದು ಅದು ಯಾವ ಥರ ಹೇಳಬೇಕು ಅಂದರೆ, ಅದೇ ನವಧಾನ್ಯ ಸಿರಿಧಾನ್ಯ ಅಂತ ಹೇಳ್ತಾರಲ್ವ. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಅವತ್ತಿಂದ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಇನ್ನೊಂದೇನೆಂದರೆ, ಅದು ಇವಾಗ ಅಭ್ಯಾಸ ಮಾಡ್ಕೋತಾ ಇರೋದ್ರಿಂದ ನಮ್ಮ ಒಂದು ಲೈಫಲ್ಲಿ ಅದು ಇವಾಗ ಆ್ಯಡ್ ಆಗ್ತಾ ಇರೋದ್ರಿಂದ ಸ್ವಲ್ಪ ನನಗೆ ಮರ್ತೋಗ್ತಿತ್ತು. ಬಟ್ ಇವಾಗ ಫೈನಲಿ ಇವತ್ತಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಏನು ಮಾಡಿದೆ, ಫಸ್ಟು ಮಕ್ಳಿಗೆ ಮಾಡೋಣ ಅಂತ ಹೇಳ್ಬಿಟ್ಟು 2 ಗ್ಲಾಸ್ನ ಮಾಡಿಕೊಂಡೆ. 2 ಗ್ಲಾಸಿಗೆ ಮಾತ್ರ ಒಂದೊಂದು ಸ್ಪೂನ್ ಅಷ್ಟೇ ಹಾಕಿದ್ದು. ಒಂದೊಂದು ಸ್ಪೂನ್ ಹಾಕ್ಬಿಟ್ಟು ಬಿಸಿ ನೀರು ಹಾಕ್ಬಿಟ್ಟು ಆಮೇಲೆ ಎಲ್ಲರಿಗೂ ಒಟ್ಟಿಗೆ ಮಾಡಿಬಿಡೋಣ ಇನ್ನೊಂದು ಸಲ ಏನು ಅಂತ ಹೇಳ್ಬಿಟ್ಟು ಒಂದು ಬಟ್ಲು ತೊಗೊಂಡು 4 ಸ್ಪೂನ್ ಹಾಕ್ಬಿಟ್ಟು ಮತ್ತೆ 2 ಸ್ಪೂನ್ ಹಾಕ್ಬಿಟ್ಟು, ಅದು 2 ಗ್ಲಾಸ್ ಇಟ್ಕೊಂಡಿದ್ದೆ ಅಲ್ಲ, ಸೊ ಅದನ್ನು ಎಲ್ಲ ಹಾಕಿ ಒಂದು ಸ್ವಲ್ಪ ಬಿಸಿನೀರು ಹಾಕಿ, ಉಪ್ಪು ಹಾಕಿದ್ದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಸೊ ಅದು ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಕುಡಿಯೋದಕ್ಕೆ ರುಚಿ ಬೇಕಲ್ವ, ಇಲ್ಲಾಂದರೆ ಕುಡಿಯೋದಕ್ಕೆ ಒಂಥರ ಚೆನ್ನಾಗಿರಲ್ಲ. ಸೊ ಎಲ್ಲ ಹಾಕ್ಬಿಟ್ಟು ಅದೆಲ್ಲ ಹುರಿದು ಮಾಡಿರೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇನ್ನೇನು ಹಾಕೋ ಅವಶ್ಯಕತೆ ಇರಲ್ಲ. ಸೊ ಬಿಸಿನೀರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು 4 ಗ್ಲಾಸ್ ಮಾಡಿಬಿಟ್ಟು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು, ಅಷ್ಟೊತ್ತಿಗೆ ನೀರು ಕುದಿ ಬಂತು ಪಲಾವ್ಗೆ. ಅಕ್ಕಿನ ನೆನೆಸಿಟ್ಕೊಂಡಿದ್ದೆ, ಅಕ್ಕಿನ ಹಾಕ್ಬಿಟ್ಟು ಮಕ್ಕಳು ಕೂಡ ಎದ್ದಿದ್ರು ಅಷ್ಟೊತ್ತಿಗೆ. ಅವ್ರಿಗೂ ಎಲ್ಲ ಫ್ರೆಶ್ ಅಪ್ ಆಗಿ ಅವರೇ ಬರ್ತಾರೆ. ಸೊ ಅವ್ರಿಗೂ ಕೊಟ್ಟೆ ಒಂದೊಂದು ಗ್ಲಾಸು. ನಾನು ಒಂದು ಗ್ಲಾಸ್ ಕೊಡಿದೆ. ಇವತ್ತೇ ಫಸ್ಟ್ ಡೇ ಆಗಿರೋದ್ರಿಂದ ಮುಖ ಒಂಥರ ಮಾಡ್ತಾ ಕುಡಿತಾಯಿದ್ರು. ಅದು ಅವ್ರಿಗೂ ಅಭ್ಯಾಸ ಆಗಬೇಕಲ್ವ. ಸೊ ಆ ಕಾರಣದಿಂದ ಏನೂ ಅಷ್ಟು ಫ್ಲೇವರ್ ಏನೂ ಇರಲಿಲ್ಲ. ಒಂದು ಲಿಮಿಟಾಗಿ ಮಾಮೂಲಿ ಅಂಬಲಿ ರಾಗಿ ಗಂಜಿ ಥರ ಇರುತ್ತಲ್ಲ, ಸೊ ಸೇಮ್ ಅದೇ ಥರನೇ, ಆಲ್ಮೋಸ್ಟ್ ಅದೇ ರಿಲೇಟೆಡಾಗಿ ಬರುತ್ತೆ. ಚೆನ್ನಾಗಿತ್ತು, ಒಂಥರ ಫಸ್ಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಸುಮಾರು ದಿನದಿಂದ ಬೇಸಿಗೆ ರಜದಲ್ಲೆಲ್ಲ ಮಕ್ಕಳು ಮನೇಲಿದ್ದಾಗ 10 ರೂಪಾಯಿದು ಇದು ಕೋಳಿ ಮರಿಗಳು ಬರುತ್ತೆ. ಸೊ ಅದನ್ನು ತೊಗೊಡು ಅದರ ಜೊತೆ ಆಟಾಡ್ತೀವಿ ಅಂತ ತುಂಬಾ ಕೇಳ್ತಾಯಿದ್ರು. ಏನಕ್ಕಂದರೆ ಮನೇಲಿ ಏನು ಮಾಡೋದಕ್ಕೆ ಅವ್ರಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಬೇಜಾರಾಗ್ತಿತ್ತು. ಆ ಕಾರಣದಿಂದಾಗಿ ಒಂದು 2-3 ಅಂಗಡೀಲಿ ಮಾಮೂಲಿ ಈ ಅಕ್ವಾಗಾರ್ಡ್ ಎಲ್ಲ ಇರುತ್ತಲ್ಲ, ಫಿಶ್ ಎಲ್ಲ ಇಟ್ಕೊಂಡಿರ್ತಾರಲ್ವ, ಸೊ ಅಲ್ಲೆಲ್ಲ ಹೋಗಿ ವಿಚಾರಿಸಿದ್ದಕ್ಕೆ ಲಾಸ್ಟ್ ಟೈಮೆಲ್ಲ ಸಿಕ್ಕಿತ್ತು. ಬಟ್ ಇವರು ಸುಮ್ಮನೆ ಆಡೋದಕ್ಕೆ ಬಿಡಲ್ಲ, ಕೈಯಲ್ಲೆಲ್ಲ ಹಿಡ್ಕೊಂಡು ಅದನ್ನು ಸಾಯಿಸ್ಬಿಡ್ತಾರೆ. ಸೊ ಹಂಗೂ ಹಿಂಸೆ ಮಾಡ್ತಿದ್ರು ಅಂತ ಒಂದು 2-3 ಅಂಗಡೀಲಿ ಕೇಳಿದ್ವಿ ಬೇಸಿಗೆಲಿ. ಬಟ್ ಅದು ಬಿಸಿಲಿಗೆ ತಾಪ ತಡೆಯೋದಕ್ಕಾಗ್ತಾನೆ ಸತ್ತೋಗ್ತಿದೆ. ಬಟ್ ನಾವು ತೊಗೊಬರ್ತಾ ಇಲ್ಲ ಇವಾಗ ಅಂತ ಹೇಳಿದ್ರು. ಆ ಕಾರಣದಿಂದ ನಾನು ಸುಮ್ಮನಾದೆ. ಮಕ್ಕಳು ಹಂಗೂ ತೊಗೊಳ್ಲಿಲ್ಲ ಅಂತ ಹಂಗೂ ಅಳ್ತಾಯಿದ್ರು. ಈಗ ಇಲ್ಲೇ ನಮ್ಮ ಮನೆ ಹತ್ರ ಎಲ್ಲೋ ಸಿಕ್ತು, ಯಾರೋ ತಂದುಕೊಟ್ರು. ಅದು 2 ಕೋಳಿ ಮರಿಗಳನ್ನೂ ಇಟ್ಕೊಂಡು ಬೆಳಿಗ್ಗೆ ಹೊತ್ತು ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೂ ಮುಂಚೆ ಸ್ವಲ್ಪ ಹೊತ್ತು ಆಟ ಆಡ್ತಾರೆ. ಮತ್ತೆ ನಾನು ಒಳಗಡೆ ಹಾಕ್ಬಿಡ್ತೀನಿ. ಅದಕ್ಕೆ ಅಂತಲೇ ಪಾತ್ರೆ ತೊಳೆಯೋದು ಬಕೆಟ್ ಬರುತ್ತಲ್ವ, ಅದು ಫುಲ್ಲು
ತೂತು ಬರುತ್ತೆ, ಗಾಳಿ ಆಡೋದಕ್ಕೂ ಕೂಡ ಜಾಗ ಇದೆ ಅಲ್ವಾ. ಸೊ ಅದನ್ನು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಚೀಲ ಹಾಕ್ಬಿಟ್ಟು ಅದ್ರ ಮೇಲೆ ಪಾತ್ರೆ ತೊಳೆಯೋದನ್ನ ಹಾಕ್ಬಿಡ್ತೀನಿ. ಏನಕ್ಕಂದರೆ ಅದನ್ನು ಕೈಯಲ್ಲಿ ಮುಟ್ಟೋದು ಇಲ್ಲ, ನನಗಂತೂ ಸಿಕ್ಕಾಬಟ್ಟೆ ಭಯ ಅದನ್ನು ಕಂಡ್ರೆ. ಸೊ ಮಕ್ಕಳು ಟಿಫನ್ ತಿಂತಾಯಿದ್ರೆ ಆಟ ಆಡ್ತಾ ಇದ್ವು ಅವು, ಮತ್ತು ನೀರು ಕೊಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ವಾಟರ್ ಬಾಟ್ಲು ಕ್ಯಾಪಲ್ಲಿ ನೀರು ಕೊಟ್ಬಿಟ್ಟು ಅಷ್ಟೊತ್ತಿಗೆ ಅವರು ಆಟ ಆಡ್ಕೊಂಡು ಕುಡಿತಾಯಿದ್ರು. ಇನ್ನು ಟಿಫನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಟಿಫನ್ ಹಾಕ್ಕೊಟ್ಟೆ. ಅವ್ರು ತಿಂತಾ ಇರೋಷ್ಟೊತ್ತಿಗೆ ನಾನು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋಣ. ಏನಕ್ಕಂದರೆ ಇವತ್ತಿಂದ ಫಸ್ಟ್ ಡೇ. ಸೊ ಫಸ್ಟ್ ಡೇ ಅಂತ ಹೇಳಿದ್ರೆ ಫುಲ್ ಡೇ, ಇವತ್ತಿಂದ ಫಸ್ಟ್ ಡೇ ಅಂತ ಹೇಳ್ಬೋದು. ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿ ಅಲ್ಲೇ 15 ಡೇಸ್ ಆಯಿತು. 12:30ಗೆ ಬಿಡ್ತಾಯಿದ್ರು. ಬಟ್ ಇವತ್ತಿಂದ ಫುಲ್ ಡೇ ಆಗಿರೋದ್ರಿಂದ ಲಂಚ್ ಬಾಕ್ಸು ಇವತ್ತಿಂದ ಕಟ್ಟಬೇಕಿತ್ತು. ಸೊ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಏನಂದರೆ ಈ ಇಯರೇ ಈ ಥರ ಆಗಿರೋದು. ಬಟ್ ಯಾವ ವರ್ಷವೂ ಈ ಥರ ಅವರು ಟೈಮಿಂಗ್ಸು ಏನೂ ಚೇಂಜ್ ಮಾಡಿರಲಿಲ್ಲ. ಒಂದು ಸಲ ಅಷ್ಟೇ ಯೂನಿಫಾರ್ಮ್ ಎಲ್ಲ ಚೇಂಜ್ ಆಗಿತ್ತು. ಅದು ಬಿಟ್ಟರೆ ಸ್ಕೂಲ್ದು ಟೈಮಿಂಗ್ಸ್ ಮಾತ್ರ ಯಾವತ್ತೂ ಚೇಂಜ್ ಆಗಿರಲಿಲ್ಲ. ಈ ಸಲ ಏನೋ 3 o'clockಗೆ ಹೋಗಿ ಕರ್ಕೊಂಬರ್ತಾಯಿದ್ದೆ. ಬಟ್ ಇವಾಗ ಅರ್ಧ ಗಂಟೆ ಜಾಸ್ತಿ ಮಾಡಿದ್ದಾರೆ. 3:30ಗೆ ಬಿಡ್ತಾ ಇದ್ದಾರೆ. ಸೊ 8:50 ಅಂದರೆ 9 o'clock ಹೋಗ್ತಿದ್ದೋದ್ರು. ಇವತ್ತು 8:50 ಟೈಮಿಂಗ್ಸು ಕೂಡ ಚೇಂಜ್ ಮಾಡಿದ್ದಾರೆ. ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 2 ಟೈಮಿಂಗ್ಸು ಕೂಡ ಚೇಂಜ್ ಮಾಡಿದ್ದಾರೆ. ಏನಿಲ್ಲ ಅಂದರೂ 8:45 ಅಷ್ಟೊತ್ತಿಗೆ ಇವರು ಮನೆ ಬಿಟ್ಬಿಡಬೇಕು. ಸೊ ನನಗೂ ಇನ್ನೂ ಪ್ರೆಷರ್ ಜಾಸ್ತಿನೇ ಆಯಿತು ಸ್ವಲ್ಪ. ಒಂದು 5 ನಿಮಿಷ ಆ ಕಡೆ ಈ ಕಡೆ, ಒಂದು 2 ನಿಮಿಷ ಕೂಡ, 5 ನಿಮಿಷ ಅಲ್ಲ 2 ನಿಮಿಷ ಕೂಡ ಆ ಕಡೆ ಈ ಕಡೆ ಆಯಿತು ಅಂದರೂ ಒಳಗಡೆ ಸೇರಿಸೋದೇ ಇಲ್ವಂತೆ. ಆ ಥರ ಸ್ಟ್ರಿಕ್ಟಾಗಿ ಇವಾಗ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಆ ಕಾರಣದಿಂದಾಗಿ ಸ್ವಲ್ಪ ಇನ್ನೂ ಬೇಗನೆ ಎದ್ದೇಳಬೇಕು ನಾನು. ಒಂದು 5 ನಿಮಿಷ 10 ನಿಮಿಷ ಇನ್ನೂ ಇರೋ ಹಾಗೇ ನಾನು ಬೇಗನೆ ಸ್ವಲ್ಪ ಎದ್ದು ಮಾಡ್ತೀನಿ. ಇನ್ನು ನಮ್ಮ ಯಜಮಾನ್ರು ಅಷ್ಟೇ ಇತ್ತೀಚೆಗೆ ಸ್ವಲ್ಪ ಬೇಗನೆ ಎದ್ದೇಳ್ತಿದ್ದಾರೆ. ಏನಕ್ಕಂದರೆ ಮಕ್ಕಳಿಗೆ ಫುಲ್ ಡೇ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ. ಸ್ನಾನ ಏನಾರ ಮಾಡೋ ಥರ ಇತ್ತು ಅಂದರೆ ಹಾಫ್ ಆನ್ ಅವರ್ ಬೇಗ ಎದ್ದೇಳ್ತಾರೆ. ಇಲ್ಲ ಅಂದರೆ ಒಂದು 20 ಮಿನಿಟ್ಸ್, ಇಲ್ಲಾಂದರೆ ಒಂದು 15 ಮಿನಿಟ್ಸ್ ಅಷ್ಟೊತ್ತಿಗೆ ಎದ್ದರೆ ಮಕ್ಳನ್ನ ಬಿಡೋದು ಅಷ್ಟೊತ್ತಿಗೆ ಅಂತ ಎದ್ರೂ ಅವರು ಫ್ರೆಶ್ ಅಪ್ ಆಗಿ ಹೊರಡೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಆಗುತ್ತೆ. ಇನ್ನು ಯಾವಾಗಲೂ ಮಕ್ಳ ಜೊತೆಲೇ ಹೊರಟ್ಬಿಡ್ತಿದ್ರು ಅವರು. ಬಟ್ ಇವತ್ತು ಏನೋ ಸ್ವಲ್ಪ ಕೆಲಸ ಇತ್ತು. ಆ ಕಾರಣದಿಂದ ಮಕ್ಳನ್ನ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು, ಮತ್ತು ಅವ್ರನ್ನ ಎದ್ದೇಳಿಸ್ತಾನೆ ಇದ್ದರೂ ಕೂಡ ಇವತ್ತು ಎದ್ದೇಳ್ತಾನೆ ಇರಲಿಲ್ಲ. ಅವರು ಬಂದು ಸ್ನಾನ ಮಾಡಬೇಕಿತ್ತು. ಸೊ ಆ ಕಾರಣದಿಂದಾಗಿ ಮಕ್ಳನ್ನ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಸೊ ನಾನು ಗೀಝರ್ ಹಾಕ್ಬಿಟ್ಟು ಕಾಯ್ಕೊಂಡು ಕೂತಿದ್ದೆ. ಅಷ್ಟೊತ್ತಿಗೆ ಮಕ್ಕಳನ್ನ ಬಿಟ್ಟು ಬಂದಿದ್ದಾಯಿತು. ಇನ್ನು ಅವರು ಸ್ನಾನ ಎಲ್ಲ ಮಾಡಿಕೊಂಡು ಹೊರಡೋಷ್ಟೊತ್ತಿಗೆ ನಾನು ಪ್ಯಾಸೇಜ್ ಎಲ್ಲ ತೊಳೆದು ಮತ್ತು ಮನೆಯೆಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ಅಷ್ಟೊತ್ತಿಗೆ ಅವ್ರದ್ದು ಸ್ನಾನ ಆಯಿತು. ಅವ್ರು ಹೊರಟಿದ ತಕ್ಷಣವೇ ಹಿಂದೆಲೇ ನಾನು ಸ್ನಾನಕ್ಕೆ ಹೋದೆ. ಸ್ನಾನ ಎಲ್ಲ ಮಾಡಿಕೊಂಡು ಡೈರೆಕ್ಟಾಗಿ ದೇವ್ರ ಮನೆಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ನಾನು ದೇವ್ರ ಮನೆಗೆ ಬಂದೆ. ಸೊ ಪ್ರತಿದಿನ ನಂದು ಇದೇ ಥರ ಇರುತ್ತೆ ರೊಟೀನ್ ಅಂತಲೇ ಹೇಳ್ಬೋದು, ಮಾರ್ನಿಂಗ್ ರೊಟೀನ್. ಸೊ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಒಂದು ಸಲ ಇನ್ನೂ ಬೇಗ ಎದ್ದರೆ ಪ್ಯಾಸೇಜ್ ಎಲ್ಲ ತೊಳೆದು ಗುಡಿಸಿ ಒರೆಸಿ ಮಕ್ಕಳು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟು ಎಲ್ಲ ಮುಗಿಸಿ ದೀಪನೂ ಹಚ್ಚಿರ್ತೀನಿ. ಒಂದೊಂದು ಸಲ ಆಗದೇ ಇದ್ದಾಗ ಎದ್ದೇಳೋಕ್ಕಾಗದೇ ಇದ್ದಾಗ ಸ್ವಲ್ಪ ತಡ ಆಗುತ್ತೆ ಅಷ್ಟೇ ಪೂಜೆ ಮಾಡ್ಕೊಳ್ಳೋದಕ್ಕೆ. ಒಂಥರ ಎಲ್ಲ ಕೆಲಸಗಳ್ನು ಮುಗಿಸಿ ಪೂಜೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಎಷ್ಟು ಸಮಾಧಾನ ಆಗುತ್ತೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಏನೇ ಒಂದು ನೋವಿತ್ತು ಅಂತ ಅಂದ್ರೂ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋ ಬದಲು ದೇವ್ರ ಹತ್ರ ಒಂದು ಈ ಥರ ಕಷ್ಟ ಅಂತ ಹೇಳ್ಬಿಟ್ಟು ನೋವಿಂದ ಶೇರ್ ಮಾಡಿಕೊಂಡ್ರೆ ನಿಜವಾಗ್ಲೂ ಏನೋ ಒಂದು ಸಮಾಧಾನ ಆಗುತ್ತೆ. ಅದು ಪ್ಯೂರ್ಲಿ ಹಾರ್ಟ್ಲಿ ನಿಜವಾಗ್ಲೂ ಅದು ಕರೆಕ್ಟಾಗಿ ಅದು ಥ್ರೂ ಇತ್ತು ಅಂತ ಹೇಳಿದ್ರೆ ಅದು ಒಂದಲ್ಲ ಒಂದಿನ ಸಕ್ಸಸ್ ಆಗೇ ಆಗುತ್ತೆ. ಸೊ ತುಂಬಾ ನೋವಿಟ್ಕೊಂಡಿರ್ತೀವಿ, ಒಂದೊಂದು ದಿನ ತುಂಬಾ ಖುಷಿಯಿಂದ ಪೂಜೆ ಮಾಡ್ತಾಯಿರ್ತೀವಿ. ಬಟ್ ಎಲ್ಲದಕ್ಕೂ ಒಂದೇ ದಿನ ಎಲ್ಲದಕ್ಕೂ ಒಂದೇ ಥರ ಟೈಮು ಬರೋದಕ್ಕೆ ಚಾನ್ಸ್ ಇಲ್ಲ. ಸೊ ಒಂದೊಂದು ದಿನ ಒಂದೊಂದು ಥರ ಇದ್ದೇ ಇರುತ್ತೆ. ಬಟ್ ಎಲ್ಲ ಥರ ನೋವುಗಳಾಗಿರ್ಬೋದು, ಸಿಹಿ ಆಗಿರ್ಬೋದು, ಕಹಿ ಆಗಿರ್ಬೋದು, ಜೀವನದಲ್ಲಿ ಎಲ್ಲ ಕೂಡ ಅಳವಡಿಸಿರುತ್ತೆ. ಸೊ ಎಲ್ಲನೂ ಸಮನಾಗಿ ತೊಗೊಂಡೋಗ್ಬೇಕು. ಖುಷಿ ಬಂದಾಗ ಜಿಗ್ಗೋದು ಮತ್ತು ದುಃಖ ಬಂದಾಗ ಕುಗ್ಗೋದು, ಸೊ ಆ ಥರ ಎಲ್ಲ ಮಾಡಬಾರ್ದು. ಒಂದೇ ಥರ ಇರಬೇಕು ಅನ್ನೋದು ನನ್ನ ಒಂದು ಆಸೆ. ನಾನು ಆವಾಗಿಂದ ಅದೇ ಥರನೇ ಇದ್ಕೊಂಡು ಬಂದಿರೋದು. ನಾನು ಚಿಕ್ಕ ಏಜಿಂದ ಕೂಡ ಇವತ್ತಿನವರೆಗೂ ಒಂದೇ ಥರ ಇದ್ದೀನಿ. ನಾನು ಯಾವತ್ತೂ ಕೂಡ ಬದಲಾಗಿಲ್ಲ. ಸೊ ಒಬ್ಬೊಬ್ರಿಗೆ ಬದಲಾಗಿರೋ ಥರ ಕಾಣಿಸಿದ್ರೆ ಅದಕ್ಕೆ
ನಾನೇನು ಮಾಡೋದಕ್ಕಾಗಲ್ಲ. ಸೊ ಸುಮಾರು ಜನ ಹೇಳ್ತಾರೆ ಕೂಡ, ನೀನು ಅವಾಗಿಂದ ಇವತ್ತಿನವರೆಗೂ ಇದೇ ಥರ ಬದಲಾಗದೆ ಎಷ್ಟು ಚೆನ್ನಾಗಿ ಇದೆಯಾ ನೀನು, ನಿಜವಾಗ್ಲೂ ಗ್ರೇಟ್ ನೀನು, ಎಲ್ಲ ಎಷ್ಟು ಯಾವ್ಯಾವ ಥರ ಬದಲಾಗ್ತಾರೆ ಬಟ್ ನೀನು ಇದ್ದಂಗೆ ಇದೆಯಲ್ಲ ಅಂತಾರೆ. ಸೊ ಅದು ಏನೂ ಮಾಡೋಕ್ಕಾಗಲ್ಲ, ನನಗದು ಬರ್ತಂತಲೇ ಹೇಳ್ಬೋದು. ನನಗೆ ಹುಟ್ಟಿದ ಅದು ಬಂದ್ಬಿಟ್ಟಿದೆ. ಸೊ ನಾನು ಇವಾಗ ಒಂಥರ, ನಾಳೆ ಒಂಥರ, ನಾಡಿದ್ದು ಒಂಥರ, ನನಗೆ ಯಾವತ್ತೂ ನನಗೆ ಮಾತಾಡೋದಕ್ಕೂ ಬರಲ್ಲ. ಸೊ ನನಗೆ ಇರೋದಕ್ಕೂ ಬರಲ್ಲ. ನಾನು ಹೆಂಗಿದ್ದೀನೋ ನಾನು ಹಂಗೆ ಇರಬೇಕು ಅನ್ನೋದೇ ನನ್ನ ಆಸೆ. ಸೊ ಏನೋ ಒಂಥರ ಸಮಾಧಾನ ಅಂತಲೇ ಹೇಳ್ಬೋದು. ಆವಾಗಲೇ ಹೇಳ್ದಂಗೆ ಪೂಜೆ ಎಲ್ಲ ಮಾಡ್ಕೊಂಡ್ಮೇಲೆ ಒಂಥರ ಸಮಾಧಾನ. ಸೊ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ಟಿಫನ್ ತಿಂದೆ. ಸೊ ಅದ್ರದ್ದು ಕೂಡ ವಿಡಿಯೋ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ತುಂಬಾ ವಿಡಿಯೋಗಳು ಕ್ಲಿಪ್ಪಿಂಗ್ಸ್ಗಳು ಮಿಸ್ ಆಗ್ತಾಯಿದೆ. ಬಟ್ ವಿಡಿಯೋ ಆಗ್ತಾ ಇಲ್ವಾ, ರೆಕಾರ್ಡ್ ಆಗ್ತಾ ಇಲ್ವಾ ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ಎಲ್ಲ ವೀಡಿಯೋಸು ಇರುತ್ತೆ, ಒಂದೊಂದು ಮಧ್ಯದಲ್ಲಿ ಒಂದೊಂದು ವೀಡಿಯೋಗಳು ಎಗ್ರೋಗ್ಬಿಟ್ಟಿರುತ್ತೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಇವತ್ತು ಅದೇ ಥರ ಪ್ರಾಬ್ಲಮ್ ಆಗಿದೆ. ನನ್ನ ಮಗಳು ಬರ್ತಡೇದು ವಿಡಿಯೋ ಕ್ಲಿಪ್ಪಿಂಗ್ಸು ಸೊ ಅದೇ ಥರನೇ ಮಿಸ್ ಆಗಿಬಿಟ್ಟಿದೆ, ಏನೂ ಮಾಡೋದಕ್ಕಾಗಲ್ಲ. ಸೊ ಇನ್ನು ಟಿಫನ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಮಾಮೂಲಿ ನನ್ನ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಮೀಶೋದಲ್ಲಿ ಯಾವ್ದಾದ್ರು ಆರ್ಡರ್ಸ್ ಬಂದಿದೆಯಾ ತೊಗೊಳ್ಳೋಣ, ಡೌನ್ಲೋಡ್ ಮಾಡಿಕೊಂಡು ಲೇಬಲ್ಲು ಪ್ರಿಂಟ್ ತೆಗೆಸ್ಕೊಬರೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾಯಿದ್ದೆ. ಅದಾದಮೇಲೆ ಇವಾಗ ಫೋನು ಇರೋದು ಒಂದಾಗಿರೋದ್ರಿಂದ ನಾನು ವೀಡಿಯೋ ಎಡಿಟಿಂಗ್ದು ಎಲ್ಲ ವೀಡಿಯೋಗಳನ್ನ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಯೂಟ್ಯೂಬ್ಗಳಿಗೆ ಇತ್ತೀಚೆಗೆ ನೀವೆಲ್ಲ ನೋಡ್ತಾ ಹಾಗೆ ರೆಗ್ಯುಲರಾಗಿ ನನ್ನ ಚಾನಲ್ ನೋಡ್ತಿರೋರು ಗೊತ್ತಿರುತ್ತೆ. ಒಂದು ದಿನ ಕೂಡ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಿಸ್ ಆಗ್ದಂಗೆ ನಾನು ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಕಷ್ಟ ಇರುತ್ತೆ. ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ತಮ್ನೈಲ್ನ ಮಾಡಿ ಒಂದು ದಿನದ ಪೂರ್ತಿ ವೀಡಿಯೋಸ್ನ ಒಂದು ಹಾಫ್ ಆನ್ ಅವರ್ ಒಳಗಡೆ 25 ಮಿನಿಟ್ಸ್ ಒಳಗಡೆ ನಾನು ಅದನ್ನು ರೆಡಿ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಇರುತ್ತೆ. ಸೊ ಅದನ್ನೆಲ್ಲ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಅದನ್ನು ಅಪ್ಲೋಡ್ ಮಾಡಿದ್ಮೇಲೆ ಒಂದಷ್ಟು ಟೈಮ್ ತೊಗೊಳುತ್ತೆ. ಅದು ಕ್ಯಾನ್ಸಲ್ ಆಗ್ದಂಗೆ ನೋಡ್ಕೋಬೇಕು. ಅದನ್ನೆಲ್ಲ ಅಪ್ಲೋಡ್ ಮಾಡಿ ಸುಮಾರು ಕೆಲಸಗಳಿರುತ್ತೆ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪ್ಯಾಕಿಂಗು ತುಂಬಾ ಇತ್ತು ಮುಂಚೆ, ಅದು ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ ಅಂತಲೇ ಹೇಳ್ಬೋದು. ಜಾಸ್ತಿ ಆರ್ಡರ್ಸ್ಗಳು ಬರ್ತಾಯಿತ್ತು. ಈಗ ಒಂದು 2 ಮಂತ್ಸಿಂದ ಸ್ವಲ್ಪ ನಿಲ್ಲಿಸಿದ್ದು ಒಂದೇ ಪ್ರಾಬ್ಲಮ್ ಆಗಿದ್ದು ನನಗೆ. ನಿಜವಾಗ್ಲೂ ತುಂಬಾ ಬೇಜಾರಾಗ್ತಿದೆ. ಆರ್ಡರ್ಸೇ ಬರ್ತಾಯಿಲ್ಲ. ನೀವೇ ನೋಡ್ತಾ ಇರ್ಬೋದು, ಒಂದಷ್ಟೇ ಪ್ಯಾಕ್ ಮಾಡಿದ್ದು ನಾನು. ಬಟ್ ಆದರೂ ಪರವಾಗಿಲ್ಲ, ನನ್ನ ಹಠ ಛಲನ ನಾನು ಬಿಡ್ದೇ ಮಾಡ್ತಾನೆ ಬರ್ತಾಯಿದ್ದೀನಿ. ಸಕ್ಸಸ್ ಅಂತೂ ನಿಜವಾಗ್ಲೂ ನನಗೆ ಸಿಗ್ತಾನೇ ಇಲ್ಲ. ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ, ನಾನು ಒಂದು ಮಾತ್ರ ದೇವ್ರ ಹತ್ರ ಎಷ್ಟು ಇದಾಗಿ ಕೇಳ್ಕೊತೀನಿ ಅಂದರೆ, ಪ್ರಯತ್ನ ನಂದು, ಫಲ ನಿಮ್ಮದು ಅಂತಲೇ ನಾನು ಕೇಳ್ಕೊಳ್ಳೋದು. ತುಂಬಾ ಪ್ರಯತ್ನ ಪಡ್ತಾಯಿದ್ದೀನಿ. ಬಟ್ ಅದಕ್ಕೆ ಫಲ ನಿಜವಾಗ್ಲೂ ಸಿಗ್ತಾ ಇಲ್ಲ ನನಗೆ. ಇಷ್ಟು ಕಷ್ಟಪಡ್ತಾ ಇದ್ದೀನಿ. ಸೊ ಅದೆಲ್ಲ ಆದಮೇಲೆ ನಾನು ಎಡಿಟಿಂಗ್ಗಳು, ಯೂಟ್ಯೂಬ್ ಎಡಿಟಿಂಗ್ಗಳು, ಇನ್ಸ್ಟಾಗ್ರಾಮ್ ಎಡಿಟಿಂಗ್ಗಳು, ಅದನ್ನೆಲ್ಲ ಅಪ್ಲೋಡ್ ಮಾಡೋದು, ಅದಕ್ಕೆಲ್ಲ ತಮ್ನೈಲ್ಸ್ ರೆಡಿ ಮಾಡ್ಕೊಳ್ಳೋದು, ಕ್ಯಾಟ್ಲಾಗ್ ಅಪ್ಲೋಡ್ ಮಾಡೋದು, ಆರ್ಡರ್ಸ್ ಚೆಕ್ ಮಾಡ್ಕೊಳ್ಳೋದು, ಲೇಬಲ್ ಡೌನ್ಲೋಡ್ ಮಾಡೋದು, ಮತ್ತು ಅಂಗಡಿಗೆ ಹೋಗಿ ಲೇಬಲ್ಸ್ ಎಲ್ಲ ತೊಗೊಂಬಂದು ಅದನ್ನೆಲ್ಲ ಪ್ಯಾಕ್ ಮಾಡಿ, ಕೊರಿಯರ್ಸ್ ಏನಾದ್ರು ಬರ್ತಾಯಿದ್ರೆ ಅವ್ರ ಕೆಳಗಡೆ ಹೋಗಿ ಎಷ್ಟು ಸಲ ಹತ್ತುತ್ತೀನಿ ಮೇಲ್ಗಡೆ ಅಂತಲೇ ಗೊತ್ತಿಲ್ಲ. ನಿಜವಾಗ್ಲೂ ಲೆಕ್ಕನೇ ಇಲ್ಲ. ಇಷ್ಟು ಕೆಲಸ ಮುಗಿಸೋಷ್ಟೊತ್ತಿಗೆ ನನಗೆ 3:30 ಆಗೇ ಹೋಯಿತು. ಸೊ ಇವತ್ತು ಫಸ್ಟು ಡೇ ಆಗಿರೋದ್ರಿಂದ ಇವತ್ತಿಂದ 3:30ಗೆ ಹೇಳಿದರು. ಸೊ 3:30 ಇತ್ತು. ಅದ್ರ ಜೊತೆಗೆ ಮಕ್ಕಳನ್ನ ಹಂಗೆ ಕರ್ಕೊಂಡು ಹೋಗಿ ನನಗೆ ಸ್ವಲ್ಪ ಪರ್ಸ್ನಲಿ ಏನೋ ಕೆಲಸ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಮಕ್ಕಳು ಕರ್ಕೊಂಡು ಅಲ್ಲೋಗಿ ಅಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬರೋಷ್ಟೊತ್ತಿಗೆ ಇವತ್ತು 4:15. ನಾವು ಹತ್ತತ್ರ ಸ್ಕೂಲಿಂದ ಮನೆಗೆ ಬರೋಷ್ಟೊತ್ತಿಗೆ 4 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದುಬಿಡ್ತೀವಿ. ಬಟ್ ಇವತ್ತು ಪೋಸ್ಟ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು. ಅದ್ರ ಜೊತೆಗೆ ಸ್ವಲ್ಪ ಅಗ್ರಿಮೆಂಟ್ ಮಾಡಿಸ್ಬೇಕಿತ್ತು. ಸೊ ನಮ್ಮದು ಮನೆಯದು ಟೈಮು ಮುಗೀತು. ನಾವು 6 ವರ್ಷ ಆಯಿತು ಈ ಮನೆಗೆ ಬಂದು. ಸೊ ನಮ್ಮದು ಟೈಮ್ ಮುಗೀತು. ಆ ಕಾರಣದಿಂದಾಗಿ ಅವರು ಮೇಲ್ಗಡೆ ಸ್ವಲ್ಪ ಅಮೌಂಟ್ ಕೇಳಿದ್ರು. ಅಗ್ರಿಮೆಂಟ್ನೆಲ್ಲ ಮಾಡಿಸ್ಕೊಂಡು ಅಮೌಂಟೆಲ್ಲ ಅಡ್ಜಸ್ಟ್ ಮಾಡಿಕೊಂಡ್ರೆ ಬಂದು ಅಮೌಂಟ್ ಇಸ್ಕೊಂಡು ಅಗ್ರಿಮೆಂಟ್ಗೆ ಸೈನ್ ಮಾಡ್ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರು. ಏನಕ್ಕಂದರೆ ಓನರ್ ಇಲ್ಲದೆ ಇರೋದ್ರಿಂದ. ಸೊ ಅದಕ್ಕೋಸ್ಕರ ಅವತ್ತಿಂದ ಹೋಗೋಣ ಅಂದ್ಕೊಂಡು ಆಲ್ರೆಡಿ ಅವ್ರು ಹೇಳಿ ನಮಗೆ 15 ದಿನದ ಮೇಲೆ ಆಗಿತ್ತು.
ನಾವು ತಲೆಗೆ ಹಾಕ್ಕೊಂಡಿರಲಿಲ್ಲ, ಬಿಡು ಬಿಡು ಅಂದ್ಕೊಂಡೇ ಬರ್ತಿದ್ವಿ. ಆಮೇಲೆ ಫೈನಲಿ ಇವತ್ತು ಮಕ್ಕಳು ಕರ್ಕೊಂಬರೋದಕ್ಕೆ ಹೋದಾಗ ಸೊ ನೆನೆಸ್ಕೊಂಡು ಹಳೆ ಅಗ್ರಿಮೆಂಟ್ ಎಲ್ಲ ತೊಗೊಂಡು ಹೋಗಿ ಎಲ್ಲ ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಆಮೇಲೆ ಸ್ವಲ್ಪ ಪೋಸ್ಟ್ ಆಫೀಸಲ್ಲಿ ಅಮೌಂಟು ಇಟ್ಕೊಂಡಿದ್ದೆ ಪರ್ಸ್ನಲಾಗಿ. ಏನಕ್ಕಂದರೆ ಈ ಬ್ಯಾಂಕ್ ಅಕೌಂಟಲ್ಲೆಲ್ಲ ಅಮೌಂಟು ಇಟ್ಕೊಳ್ಳೋದೇ ತಲೆನೋವು. ಏನಕ್ಕಂದರೆ ಈ ಫೋನ್ಪೇ ಗೂಗಲ್ ಪೇ ಬಂದಿರೋದೇ ಒಂದು ಪ್ರಾಬ್ಲಮ್ಮು. ನಾವೇನಾದರೂ ನೋಡಿಬಿಟ್ರೆ ತೊಗೊಬಿಡ್ಬೇಕು. ಸೊ ವೇಸ್ಟ್ ಆಫ್ ಅಮೌಂಟು ತುಂಬಾ ವೇಸ್ಟ್ ಮಾಡ್ತೀವಿ. ಏನಾದ್ರು ನೋಡಿದ ತಕ್ಷಣವೇ ಕಂಟ್ರೋಲ್ ಮಾಡ್ಕೊಳ್ಳೋದು, ಇಲ್ಲ ಬೇಕು ತೊಗೋಬೇಕು ಅದನ್ನು ಅನ್ನೋದೇ ಬರುತ್ತೆ. ಸೊ ನಮ್ಮದು ಟಾರ್ಗೆಟ್ ಇಷ್ಟಿರುತ್ತೆ, ಅಮೌಂಟ್ ಇಷ್ಟರಲ್ಲೇ ನಾವು ಮೇಂಟೈನ್ ಮಾಡಬೇಕು ಅನ್ನೋದಿರುತ್ತೆ. ಬಟ್ ಅದಕ್ಕೂ ಮೀರಿ ಒಂದೊಂದು ತಿಂಗಳು ಹೋಗ್ಬಿಡುತ್ತೆ. ಸೊ ಏನೂ ಮಾಡೋದಕ್ಕಾಗಲ್ಲ. ಆವಾಗ ನಾವು ನೆಕ್ಸ್ಟ್ ಮಂತ್ ಅಷ್ಟರೊಳಗೆ ನಾವು ಕವರ್ ಮಾಡಿಕೊಳ್ಳಬೇಕಾಗತ್ತೆ. ಸೊ ಆ ಕಾರಣದಿಂದಾಗಿ ನಾನು ಸುಮಾರು ಒಂದು 20,000 ತನಕ ಪೋಸ್ಟ್ ಆಫೀಸಲ್ಲಿ ಸಪ್ರೇಟಾಗಿ ಇಟ್ಕೊಂಡಿದ್ದೆ. ಅದು ಡ್ರಾ ಮಾಡಬೇಕಿತ್ತು. ಸೊ ಅದನ್ನು ಅಮೌಂಟು ಡ್ರಾ ಮಾಡಿಕೊಂಡು ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಮಕ್ಕಳನ್ನೂ ಕರ್ಕೊಂಡು ಹೊರಟಿದ್ದೆ. ಏನಕ್ಕಂದರೆ ನಾನು ಬೇರೆ ಟೈಮ್ಗಳಲ್ಲೆಲ್ಲ ಹೋಗೋದಕ್ಕೆ ಆಗಲ್ಲ. ಏನಕ್ಕಂದರೆ ಕೊರಿಯರ್ ಅವ್ರು ಬಂದುಬಿಡ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಇನ್ನು ಮನೇಲೂ ತುಂಬಾ ಕೆಲಸ ಇತ್ತು. ಇವತ್ತು ನನಗಾಗಲೇ ಇಲ್ಲ. ಯೂಟ್ಯೂಬ್ಗೆ ಸುಮಾರು 4-5 ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡೋದಿತ್ತು. ಸೊ ಆಗಲೇ ಇಲ್ಲ. ಅದೆಲ್ಲ ಎಡಿಟಿಂಗ್ ಮಾಡಿ ಅದೆಲ್ಲ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ನಂಗೆ ತುಂಬಾ ಟೈಮ್ ಆಯಿತು. ಅಷ್ಟೊತ್ತಿಗೆ ಆಗಲೇ ಇಲ್ಲ. ಇನ್ನು ಮಕ್ಳನ್ನ ಕರ್ಕೊಂಬರ್ಬೇಕಾದ್ರೆ ಆನ್ ದ ವೇ ನೋಡೋಣ, ಪೋಸ್ಟ್ ಆಫೀಸಲ್ಲಿ ಏನಾದರೂ ಅಮೌಂಟು ಸಿಕ್ಕಿಲ್ಲ ಅಂದ್ರೂ ನಾಳೆ ಬೆಳಿಗ್ಗೆಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟೆ ನಾನು ಪ್ಲ್ಯಾನ್ ಮಾಡಿಕೊಂಡು ಹೊರಟೆ. ಸೊ ಅಷ್ಟೊತ್ತಿಗೆ ದುಡ್ಡು ಸಿಕ್ತು, ಅಮೌಂಟು ಮತ್ತು ಅಗ್ರಿಮೆಂಟು ಕೂಡ ರೆಡಿ ಆಯಿತು. ವಾಪಸ್ ಮನೆಗೆ ಬಂದು ಇನ್ನು ಇವತ್ತಿಂದ ಮಕ್ಕಳಿಗೆ ಟ್ಯೂಷನ್ ಕೂಡ ಕಳಿಸ್ತಾ ಇದ್ದೀನಿ. ಇದು ಕೂಡ ಇದೇ ಒಂದು ವ್ಲಾಗಲ್ಲಿ ಮುಗಿಸ್ತಾ ಇದ್ದೀನಿ. ಏನಕ್ಕಂದರೆ ಇವತ್ತು ಜೂನ್ 1 ಆಗಿರೋದ್ರಿಂದ ಇವತ್ತೇ ಸ್ಟಾರ್ಟ್ ಆಗಬೇಕು ಮಕ್ಳಿಗೆ ಟ್ಯೂಷನು ಕೂಡ ಇವತ್ತೇ ಸ್ಟಾರ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಫೈನಲಿ ಬೇರೆ ಕಡೆ ಟ್ಯೂಷನ್ಗೆ ಹಾಕಿದ್ದೀನಿ. ಲಾಸ್ಟ್ ಇಯರ್ ಅಂತೂ ಟ್ಯೂಷನ್ ಯಾಕೋ ನನಗೆ ಅಡ್ಜಸ್ಟ್ ಆಗಿಲ್ಲ ಅಲ್ಲಿ. ಸೊ ಮನೇಲೇ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಎಷ್ಟೋ ಪ್ರಯತ್ನ ಪಟ್ಟೆ. ನಿಜವಾಗ್ಲೂ ನಮ್ಮ ಮಕ್ಕಳಂತೂ ನಮಗೆ ಬಗ್ಗಲ್ಲ. ತುಂಬಾ ಹಿಂಸೆ ಕೊಟ್ಬಿಟ್ರು. ನನ್ನ ಮಗಳು ಒಳ್ಳೆ ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗಿದ್ದಾಳೆ, ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾಳೆ. ಬಟ್ ನನ್ನ ಮಗನ ನಿಜವಾಗ್ಲೂ ನನ್ನ ಕೈಲಿ ತರೋದಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಟ್ಯೂಷನ್ಗೆ ಹೋಗ್ತಾ ಇದ್ದಾರಲ್ಲ, ಅವ್ರ ಕ್ಲಾಸ್ ಟೀಚರೇ ಆಗಿರ್ತಾರೆ. ಅವರು ಸಪ್ರೇಟಾಗಿ ಸ್ಕೂಲಲ್ಲಿ ಮಾಡ್ತಾಯಿದ್ದಾರೆ. ಬೇರೆ ಟೀಚರ್ಸ್ಗಳೆಲ್ಲ ಸ್ಕೂಲಲ್ಲೂ ಕೂಡ ಟೀಚರ್ಸು ಹಾಕಿ ಟ್ಯೂಷನ್ಗೆ ಅಂತ ಕೇಳಿದರು. ಬಟ್ ನಾನು ಹಾಕಿಲ್ಲ. ಹೊರಗಡೆ ಟೀಚರ್ಸ್ ಇದ್ದಾರೆ, ಅವ್ರ ಸ್ಕೂಲ್ ಟೀಚರ್ಸೇ. ಸೊ ಅದಕ್ಕೆ ಹೊರಗಡೆ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನೋಡೋಣ, ಈಗ ಹಾಕಿದ್ದೀನಿ. ಸೊ ಇವತ್ತಿಂದ ಹೊರಡ್ತಿದ್ದಾರೆ ಮಕ್ಕಳು. ಸೊ ಫಸ್ಟ್ ಡೇ ಹೊರಡ್ತಿರೋದ್ರಿಂದ ಕೈ ಮುಕ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಇನ್ನು ನಾವು ಅಲ್ಲಿಂದ ಬಂದಿದ ತಕ್ಷಣವೇ ಇನ್ನು ಪಾಪ 2 hours ಇರುತ್ತೆ ಟ್ಯೂಷನು. ಇನ್ನೇನಾದರೂ ಸ್ನ್ಯಾಕ್ಸ್ ಏನಾದರೂ ಕೇಳ್ತಾರೆ ಅಂದ್ಬಿಟ್ಟು ಸ್ವಲ್ಪ ಮಾವಿನ ಹಣ್ಣಿತ್ತು, ಕಟ್ ಮಾಡಿಕೊಟ್ಟೆ. ತಿಂದುಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇವತ್ತು ಬಂದಿದ್ದೇ ಲೇಟು. 4 ಗಂಟೆಗೆ ಮನೆಗೆ ಬರಬೇಕಿದ್ದವ್ರು 4:15ಗೆ ಮನೆಗೆ ಬಂದಿದ್ದಾಯಿತು. ಅಲ್ಲೆಲ್ಲ ಸುತ್ತಾಡಿಕೊಂಡು ಇನ್ನು ಹಾಫ್ ಆನ್ ಅವರ್ ಅಷ್ಟೇ, 5 ಗಂಟೆಗೆ ಟ್ಯೂಷನ್ ಇದ್ದಿದ್ದು. ಅಷ್ಟೊತ್ತಿಗೆಲ್ಲ ಫ್ರೆಶ್ ಅಪ್ ಆಗಿ ಸ್ವಲ್ಪ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಏನು ಮನೇಲಿರಲಿಲ್ಲ. ಒಂದು ಮಾವಿನ ಹಣ್ಣಿತ್ತು, 2 ಮಾವಿನ ಹಣ್ಣಿತ್ತು. ಸೊ ಅದನ್ನೇ ಕಟ್ ಮಾಡಿಬಿಟ್ಟು ಕೊಟ್ಟೆ. ತಿನ್ಕೊಂಡು ಅವರು ಟ್ಯೂಷನ್ಗೆ ಹೊರಟರು. ಫಸ್ಟ್ ಡೇ ಆಗಿರೋದ್ರಿಂದ ನಾನು ಕೂಡ ಜೊತೆಯಲ್ಲಿ ಹೋದೆ. ಅದೇನು ಇಲ್ಲ, ಇಲ್ಲೇ ಪಕ್ಕದ ರೋಡಲ್ಲಿ ಆಗಿರೋದ್ರಿಂದ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನಾನೇ ಕರ್ಕೊಂಡು ಹೋಗಿಬಿಟ್ಟೆ. ಇನ್ನು ಮಿಕ್ಕಿದ ದಿನ ಎಲ್ಲ ಅವರೇ ಹೋಗ್ತಾರೆ. ನೋಡೋಣ, ಹೋಗಿಲ್ಲ ಅಂದರೆ ನಾನೇ ಕರ್ಕೊಂಡೋಗಿ ಬಿಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಟ್ಯೂಷನ್ ಫೀಸು ಮಾಮೂಲಿ ಫಸ್ಟ್ ಡೇನೇ ಕೊಟ್ಬಿಡಬೇಕು. ಟ್ಯೂಷನ್ ಫೀಸೆಲ್ಲ ಕಟ್ಬಿಟ್ಟು ಮಕ್ಕಳು ಇಬ್ಬರೂ ಟ್ಯೂಷನ್ಗೆ ಬಿಟ್ಟು ಮತ್ತೆ ವಾಪಸ್ ನಾನು ಮನೆಗೆ ಬಂದು ಇನ್ನು ಕಾಫಿ ಟೀ ಅದೆಲ್ಲ ಬಿಟ್ಬಿಟ್ಟಿದ್ದೀನಿ. ನಾನು ಮಕ್ಳ ಜೊತೆನೇ ಸ್ವಲ್ಪ ಸ್ನ್ಯಾಕ್ಸ್ ಥರ ಅವರಂತೂ ವಾಟೆ ಎಲ್ಲ ಅದೆಲ್ಲ ತಿನ್ನೋದು, ನನಗಂತೂ ತುಂಬಾ ಇಷ್ಟ ವಾಟೆ. ಸೊ ಅದಕ್ಕೋಸ್ಕರ ನಾನು ತಿಂದಿದ್ದೆ. ನಾನು ಸ್ವಲ್ಪ ಮಾವಿನ ಹಣ್ಣು ತಿಂದಿದ್ದೆ ಅದಕ್ಕೋಸ್ಕರ. ಆಮೇಲೆ ಇನ್ನು ನೈಟ್ಗೆ ಅಡುಗೆಗೆಲ್ಲ ರೆಡಿ ಮಾಡೋ ಹಾಗೇನೂ ಇರಲಿಲ್ಲ. ಬೆಳಿಗ್ಗೆದೇ ಪಲಾವ್ ತುಂಬಾ ಇತ್ತು. ಅದ್ರ ಜೊತೆಗೆ ಏನಾದರೂ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ತಿರ್ಗಾ ಸಂಜೆ ಆಯಿತು. ದೀಪ ಹಚ್ಬಿಟ್ಟು ನಾನು ಸಂಜೆ ಹೊತ್ತು ಧಾರಾವಾಹಿ ನೋಡ್ತೀನಿ. ಮೊದಲೆಲ್ಲ ಫೋನಲ್ಲಿ ನೋಡ್ಕೋತಾ ಇದ್ದೆ. ಇವಾಗ ಜಿಯೋ ಹಾಟ್ಸ್ಟಾರ್ ಟಿ ವಿಲೇ ನನ್ನ ತಮ್ಮ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾನೆ. ಸೊ ಟಿ ವಿಲೇ ನೋಡ್ಕೊತೀನಿ ಎಲ್ಲ ಧಾರಾವಾಹಿಗಳನ್ನೂ. ಜಸ್ಟ್ ಒಂದು 2-3 ಧಾರಾವಾಹಿ ಅಷ್ಟೇ ನೋಡೋದು ಡೈಲಿ, ಎಲ್ಲ ಧಾರಾವಾಹಿನೂ ನೋಡಲ್ಲ. ಸೊ ಅದು ಒಂದು ಧಾರಾವಾಹಿನ ನೋಡಿಕೊಂಡು ಮಿಷಿನಲ್ಲಿ ಬಟ್ಟೆ ಹೊಲಿಬೇಕಿತ್ತು. ನೈಟಿಗಳನ್ನೆಲ್ಲ, ಹೊಸ ನೈಟಿಗಳನ್ನೆಲ್ಲ
ತೊಗೊಂಡಿದ್ದೆ ಅಲ್ಲ, ಸೊ ಎಲ್ಲನೂ ನೀರಿಗೆ ಹಾಕಿದೆ, ಕಾಟನ್ ನೈಟಿ ಅಂತ ಹೇಳ್ಬಿಟ್ಟು ಅದೆಲ್ಲ ಸ್ಟಿಚ್ ಹಾಕೋಬೇಕಿತ್ತು. ಸೊ ಆ ಕಾರಣದಿಂದ ಇವತ್ತೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸ್ಟಿಚ್ ಹಾಕೋತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮಮ್ಮ ಬಂದರು. ಸ್ಟಿಚ್ ಹಾಕ್ಬಿಟ್ಟು ಅಡುಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ಅಮ್ಮ ಬಂದರು. ಅಮ್ಮ ಬಂದುಬಿಟ್ಟು ಇದು ಯಾವುದೋ ದೇವಸ್ಥಾನದ್ದು ಪ್ರಸಾದ ಅಂತ ಹೇಳ್ಬಿಟ್ಟು ಅಮ್ಮ ಕೂಡ ಪಲಾವ್ನ ತೊಗೊಂಬಂದರು. ಸೊ ಮೊಸರು ಬಜ್ಜಿ ಮಾಡ್ಕೊಬಿಡು, ಮನೇಲಿರೋದು ಅದು ಎಲ್ಲ ಸೇರಿಸ್ಬಿಟ್ಟು ತಿಂದು ಖಾಲಿ ಮಾಡಿ, ಏನೂ ಅಡುಗೆ ಮಾಡಬೇಡ ಅಂತ ಅಷ್ಟೊತ್ತಿಗೆ ಅಮ್ಮನೇ ತಂದುಕೊಟ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಮ್ಮ ಪಲಾವ್ ತಂದುಕೊಟ್ರಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ಅಡುಗೆ ಮಾಡೋದಕ್ಕೆ ಹೋಗಲಿಲ್ಲ. ಹೆಂಗೂ ಕೂತಿದ್ದೆ ಅಲ್ವಾ, ಮಿಷಿನಲ್ಲೆಲ್ಲ ಬಟ್ಟೆ ಎಲ್ಲ ಹೊಲ್ದು ಮುಗಿಸ್ಬಿಡೋಣ. ಅಮ್ಮಂದು ಒಂದು 2 ನೈಟಿ ಇತ್ತು, ನಂದು 3 ನೈಟಿ ಇತ್ತು, ಮತ್ತು ಸಣ್ಣ ಪುಟ್ಟ ಸ್ಟಿಚ್ ಬಿಟ್ಟೋಗಿರೋ ಬಟ್ಟೆಗಳು ಮಕ್ಕಳದು, ಮತ್ತು ನಂದು ಟಾಪು, ಹೊಸ ಡ್ರೆಸ್ಸು ಇದೆಲ್ಲ ಇತ್ತು. ಸುಮಾರು ಬಟ್ಟೆಗಳಿದ್ವು ಅಂತಲೇ ಹೇಳ್ಬೋದು. ಎಲ್ಲನೂ ಸ್ಟಿಚ್ ಹಾಕಿ ಮುಗಿಸ್ಕೊಂಬಿಡೋಣ ಇವತ್ತು. ಕೂತ ಮೇಲೆ ಒಂದು ಸಲ ಅಷ್ಟೇ ನಾನೆಲ್ಲ ಮುಗಿಸ್ಕೊಬಿಡ್ತೀನಿ. ಇವಾಗೆಲ್ಲ ಮುಗಿಸಿದ್ದೀನಿ ಅಂತ ಹೇಳಿದ್ರೆ ನೆಕ್ಸ್ಟು ಅದಕ್ಕೆಲ್ಲ ಪೂರ್ತಿ ಆಯಿಲೆಲ್ಲ ಹಾಕಿ ಬಿಟ್ಬಿಡ್ತೀನಿ. ನೆಕ್ಸ್ಟು ಒಂದಷ್ಟು ಬಟ್ಟೆ ಆಗೋ ತನಕ ಕಾಯ್ತೀನಿ. ಬಟ್ಟೆಗಳೆಲ್ಲ ಜಾಸ್ತಿ ಆದಮೇಲೆ ಮತ್ತೆ ಒಂದು ದಿನ ಕುತ್ಕೊಂಡು ಈ ರೀತಿ ಎಲ್ಲ ಸ್ಟಿಚ್ ಹಾಕೋಬಿಡ್ತೀನಿ. ಅದೇ ಥರ ನಾನು ಯಾವಾಗಲೂ ಮಾಡೋದು. ಮತ್ತು ಇನ್ನೊಂದು ಏನಂದರೆ, ನನ್ನ ಮಗಳಿಗೆ ಪೀಸ್ಗಳು ತುಂಬಾ ಇದೆ. ಫ್ರಾಕು, ಸಣ್ಣ ಪುಟ್ಟ ಮನೆಗೆ ಹಾಕ್ಕೊಳ್ಳೋಕ್ಕೆ ಡೈಲಿ ವೇರ್ಗೆ ಅಂತ ಹೇಳ್ಬಿಟ್ಟು ಹೊಲಿಬೇಕು, ಟ್ರೈ ಮಾಡಬೇಕು ಅನ್ಕೋತೀನಿ. ನಿಜವಾಗ್ಲೂ ನನಗೆ ಅಳತೆ ಎಲ್ಲ ಗೊತ್ತಾಗಲ್ಲ, ಯಾವ ಥರ ಶೇಪು, ಯಾವ ಥರ ಕಟ್ ಮಾಡೋದು, ನಿಜವಾಗ್ಲೂ ಅವೆಲ್ಲ ಗೊತ್ತಾಗಲ್ಲ. ನಾನು ಟೈಲರಿಂಗ್ ಕಲಿತು ಇಲ್ಲ, ಹಿಂಗೆ ಸಣ್ಣ ಪುಟ್ಟ ಬಟ್ಟೆಗಳು ಸ್ಟಿಚ್ ಹೋಗಿದ್ರಷ್ಟೇ ನಾನು ಹೊಲ್ಕೊಳ್ಳೋದು. ಸೊ ಇದು 14,000 ಕೊಟ್ಟು ಮಿಷಿನ್ನ ತೊಗೊಂಡೆ. ಎಲ್ಲಿ ತನಕನಾರ ಕ್ಯಾರಿ ಮಾಡ್ಬೋದು, ಮಿಷಿನ್ನು ಕ್ಯಾರಿ ಮಾಡ್ಬೋದು. ಏನು ಇದ್ದಿದ್ದ ಜಾಗದಲ್ಲೇ ಏನು ಇಡೋ ಥರ ಏನಿಲ್ಲ. ಬೇಕಾದಾಗ ನಾವು ಎತ್ಕೊಂಡು ಸೋಫಾ ಮೇಲೆ, ದಿವಾನ್ ಮೇಲೆ ಎಲ್ಲಂದ್ರಲ್ಲಿ ಕುತ್ಕೊಂಡು ಹೊಲಿಬೋದು, ಕೆಳಗಡೆನೂ ಇಟ್ಕೊಂಡು ಕೂಡ ಹೊಲಿಬೋದು. ಸೊ ಆ ಥರ ಈಸಿಯಾಗಿ ಕೆಲಸ ಮಾಡ್ಕೋಬೋದು. ಇದರಲ್ಲಿ ಜಿಗ್ಜಾಗ್ ಹಾಕ್ಬೋದು, ಫಾಲ್ಸ್ ಹಾಕ್ಬೋದು, ಎಲ್ಲ ಎಮ್ಮಿಂಗ್ ಮಾಡ್ಬೋದು, ಪ್ರತಿಯೊಂದು ಎಲ್ಲ ಕೆಲಸನೂ ಕೂಡ ಇದರಲ್ಲಿ ಮಾಡ್ಬೋದು. ಅದರಲ್ಲಿ ಇದು ಬರುತ್ತೆ. ಸೊ ಅದನ್ನು ಚೇಂಜ್ ಮಾಡ್ಕೋಬೇಕಷ್ಟೇ. ಅದು ಐಟಮ್ಸ್ಗಳದು ಏನು ನಾವು ಹೊಲಿತಿದ್ದೀವೋ ಅದಕ್ಕೆ ಇದು ಒಂದೊಂದು ಅದರದ್ದು ಥಿಂಗ್ಸ್ ಬರುತ್ತೆ. ಸೊ ಅದನ್ನು ನಾವು ಚೇಂಜ್ ಮಾಡ್ಕೋಬೇಕಷ್ಟೇ. ಅದು ಬಿಟ್ಟರೆ ಇನ್ನೇನು ಕಷ್ಟ ಏನಿಲ್ಲ. ಸೊ ತೊಗೊಂಡೆ, ಬಟ್ ಅದನ್ನು ತೊಗೊಂಡಿದ್ದೆ ಟೈಲರಿಂಗ್ ಸ್ವಲ್ಪ ಯೂಟ್ಯೂಬಲ್ಲಿ ಯಾವುದಾದ್ರೂ ವೀಡಿಯೋಸ್ಗಳನ್ನ ನೋಡಿಕೊಂಡು ಕಲ್ತ್ಕೊಳ್ಳೋಣ ಅಂತ ಹೇಳ್ಬಿಟ್ಟೆ ತೊಗೊಂಡಿದ್ದು. ಬಟ್ ನನಗಾಗಲೇ ಇಲ್ಲ ಆ ಕೆಲಸ ಈ ಕೆಲಸದ ಜೊತೆ ನನಗೆ ಅದು ಸ್ವಲ್ಪ ಆಗಲೇ ಇಲ್ಲ ನನ್ನ ಕೈಲಿ. ಸೊ ಬಿಡು ಬೇಡ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಸಣ್ಣ ಪುಟ್ಟ ಒಳಗಡೆ ಈಗ ಎಷ್ಟು ಜಸ್ಟು ಒಂದು ನೈಟಿ ಸ್ಟಿಚ್ ಹಾಕ್ಕೊಡೋದಕ್ಕೇ ತುಂಬಾ ಅಂದರೆ ತುಂಬಾ 30-40 ರೂಪಾಯಿ ತೊಗೋತಾರೆ. ಇವಾಗ ಏನಿಲ್ಲ ಅಂದರೂ 5 ನೈಟಿ ಸ್ಟಿಚ್ ಹಾಕ್ತೆ, ಏನಿಲ್ಲ ಅಂದರೂ ಒಂದು 300 ರೂಪಾಯಿ ತನಕ ಚಾರ್ಜ್ ಮಾಡ್ತಿದ್ರು 5 ನೈಟಿಗೆ. ಸೊ ಅದಕ್ಕೆ ಬೇಡವೇ ಬೇಡ, ಸಣ್ಣ ಪುಟ್ಟ ಬಟ್ಟೆಗಳಿಗೆ ಹೋದರೆ ನಿಧಾನಕ್ಕೆ ಕಲ್ತ್ಕೊಳ್ಳೋಣ, ಅದಕ್ಕೂ ಟೈಮ್ ಬಂದೇ ಬರುತ್ತಲ್ವ. ಇವಾಗ ಬರ್ತಾ ಸ್ವಲ್ಪ ಬ್ಯುಸಿನೇ ಆಗಿಬಿಟ್ಟೆ ನಾನು. ಆನ್ಲೈನ್ ಕೆಲಸಗಳು ಅದು ಇದು, ಮತ್ತು ಯೂಟ್ಯೂಬ್ಗಂತೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ಇತ್ತೀಚೆಗೆ ಅಂತಲೇ ಹೇಳ್ಬೋದು. ಸೊ ಆ ಕಾರಣದಿಂದಾಗಿ ಯೂಟ್ಯೂಬ್ನ ಬಿಡೋ ಇಂಟ್ರೆಸ್ಟೇ ಇದೇ ಇಲ್ಲ ನನಗೆ. ಸೊ ಯೂಟ್ಯೂಬ್ ಎಷ್ಟೇ ಕಷ್ಟ ಆದರೂ ಕೂಡ ಮಾಡ್ಕೊಂಡು ಹೋಗ್ತೀನಿ ಈ ಕೆಲಸಗಳ ಜೊತೆಗೆ. ಯೂಟ್ಯೂಬ್ ಬಿಡಬಾರ್ದು ಅನ್ನೋದೇ ನನ್ನ ಒಂದು ಇಂಟೆನ್ಷನ್ನು. ಸೊ ಮೀಶೋನು ಕೂಡ ಬಿಡಬಾರ್ದು, ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ, ಇದ್ರ ಕೆಲಸದ ಜೊತೆಗೆ ಇದನ್ನು ನನ್ನ ಕೈಲಿ ಮಾಡೋದಕ್ಕಾಗ್ತಾ ಇಲ್ಲ. ಸೊ ಹಿಂಗೆ ಬಟ್ಟೆಗಳೆಲ್ಲ ಜಾಸ್ತಿ ಆದಾಗ ಒಂದು ಸಲ ಸ್ಟಿಚ್ ಹಾಕ್ಕೊಂಡು ಇಟ್ಕೊತೀನಿ ಅಷ್ಟೇನೆ. ಸೊ ಇವತ್ತು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಎಲ್ಲ ಫೋಲ್ಡ್ ಮಾಡಿ ಅಮ್ಮನ ನೈಟಿಗಳೆಲ್ಲ ಕೊಟ್ಬಿಡೋಣ ಅಂತ ಹೇಳೋಷ್ಟೊತ್ತಿಗೆ ಇನ್ನು ಅಮ್ಮ ಇಲ್ಲ ನೀನು ನಾನು ಹೊರಡ್ತೀನಿ, ನೀನು ಹಾಕಿಟ್ಟಿರು ಅಂತ ಹೇಳ್ಬಿಟ್ಟು ಊಟ ಕೊಡೋದಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ಊಟ ಕೊಟ್ಬಿಟ್ಟು ಅಮ್ಮ ಹೊರಟ್ಬಿಟ್ರು. ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಎಲ್ಲಿ ಮಕ್ಕಳು ಅಂತ ಕೇಳ್ತಿದ್ದಾರೆ, ಏನಕ್ಕಂದರೆ ಟ್ಯೂಷನ್ಗೆ ಹೋಗ್ತಿರೋದು ಗೊತ್ತಿಲ್ಲ ಅಲ್ಲ, ಇವತ್ತೇ ಫಸ್ಟ್ ಹೋಗಿದ್ದು ಮಕ್ಕಳು. ಇಲ್ಲ ಟ್ಯೂಷನ್ಗೆ ಹೋಗಿದ್ದಾರೆ ಅಂತ ಹೇಳಿದೆ. ಹೌದಾ ಅಂತ ಹೇಳ್ಬಿಟ್ಟು ಇನ್ನು ಮಕ್ಕಳು ಕೂಡ ಇಲ್ವಲ್ಲ, ಅವ್ರಿಗೆ ಬೇಜಾರು, ಹೊರಟ್ಬಿಟ್ರು. ನಾನು ನನ್ನ ಪಾಡಿಗೆ ಕೆಲಸ ಮಾಡ್ಕೊಂಡು ಕೂತಿದ್ದೆ. ನನಗೇನು ಕೈ ತುಂಬ ಕೆಲಸ, ಬಟ್ ಕೈ ತುಂಬ ದುಡ್ಡಂತೂ ಇಲ್ಲ, ಕೈ ತುಂಬ ಕೆಲಸಗಳಂತೂ ಇದೆ ಅಂತ ಹೇಳ್ಬೋದು. ಸೊ ಮಾಡ್ತಾನೆ ಇದ್ದೀನಿ ಕೆಲಸ ಅಂತ, ಬಟ್ ಏನಕ್ಕೂ ಪ್ರಯೋಜನ ಇಲ್ದಿರೋ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಲ. ಸೊ ಅಷ್ಟೊತ್ತಿಗೆ ಟೈಮ್ ಆಯಿತು, ಮಕ್ಳನ್ನ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ಹೊರಟೆ. ಸೊ ಅಷ್ಟೊತ್ತಿಗೆ ಮಕ್ಕಳೇ ಬರ್ತಾಯಿದ್ರು. ಇಲ್ಲ ಅಮ್ಮ ನೀನೇನು ಡೈಲಿ ಬರಬೇಡ, ನಾವೇ ಬರ್ತೀವಿ ಅಂತ ಹೇಳಿದ್ರು. ಇಲ್ಲೇ ಅಲ್ವಾ ಅಂತ ಹೇಳ್ಬಿಟ್ಟು ಫಸ್ಟ್ ಡೇ ಅಲ್ವಾ ಕರ್ಕೊಂಬರೋಣ ಅಂತೇಳೇ ಹೊರಟಿದ್ದೆ. ಅಷ್ಟೊತ್ತಿಗೆ ಮಕ್ಕಳೇ ಬಂದರು. ಅಷ್ಟೊತ್ತಿಗೆಲ್ಲ ಸ್ಟಿಚ್ಚೆಲ್ಲ ಹಾಕಾಗಿತ್ತು, ಎಲ್ಲ ಹಂಗಂಗೆ ಇಟ್ಬಿಟ್ಟು ಹೋಗಿದ್ದೆ. ಸೊ ಅವರೇ ಬಂದರು ಕೆಳಗಡೆ ಇಳಿದು.
ಅದು ಇರೋದು ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರಲ್ಲಿರೋದು. ಸೊ ಅಲ್ಲಿ ಅಷ್ಟೊತ್ತಿಗೆ ಹತ್ತಿ ಇಳಿದು ಮಾಡೋಷ್ಟೊತ್ತಿಗೆ ನಿಜವಾಗ್ಲೂ ಸಾಕಾಗುತ್ತೆ, ಹೆಂಗಪ್ಪ ಮಾಡೋದು ಅಂದ್ಕೊಂಡೆ. ಅಷ್ಟೊತ್ತಿಗೆ ನನ್ನ ಮಕ್ಕಳೇ ನನಗೆ ಧೈರ್ಯ ತುಂಬಿದ್ರು ಅಂತ ಹೇಳ್ಬೋದು. ಅಮ್ಮ ನೀನೇನು ಬರಬೇಡ ಅಮ್ಮ, ನಾವೇ ಬರ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲೇ ಪಕ್ಕದ ರೋಡ್ ಆಗಿರೋದ್ರಿಂದ ಅವರೇ ಕೆಳಗಡೆ ಇಳಿದು ಬರ್ತಾಯಿದ್ರು. ಅಷ್ಟೊತ್ತಿಗೆ ನಾಳೆಯಿಂದ ನೀನು ಬರಬೇಡ ಅಮ್ಮ ಅಂತ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಮನೆಗೆ ಬಂದೆ. ಅಷ್ಟೊತ್ತಿಗೆ ಅವರು ಊಟ ಹಾಕ್ಕೊಡಮ್ಮ ಅಂದರು. ಇರು ಒಂದು 5 ನಿಮಿಷ ಅಂತ ಹೇಳ್ಬಿಟ್ಟು ಬಟ್ಟೆಗಳೆಲ್ಲ ಸ್ಟಿಚ್ ಹಾಕಿರೋದೆಲ್ಲ ಫೋಲ್ಡ್ ಮಾಡಿ ಎತ್ತಿಕ್ಬಿಟ್ಟು ಮಕ್ಕಳಿಗೆ ಊಟ ಹಾಕ್ಕೊಟ್ಟೆ. ಸೊ ಅವರಿಬ್ಬರು ತಿಂದ್ಬಿಟ್ಟು ಅವರಿಬ್ಬರೂ ಮಲಗಿಸೋಣ ಅಂತ ಹೋದೆ. ಸೊ ಅವರಿಬ್ಬರನ್ನು ಮಲಗಿಸ್ಬಿಟ್ಟು ಅಷ್ಟೊತ್ತಿಗೆ ನನಗೆ ಪಾತ್ರೆಗಳೆಲ್ಲ ಇವತ್ತಂತೂ ಬೆಳಿಗ್ಗೆಯಿಂದ ಪಾತ್ರೆಗಳನ್ನೇ ತೊಳೆದಿರಲಿಲ್ಲ. ಮಕ್ಕಳು ಟಿಫನ್ ತಿಂದಿದ್ದು, ನಾನು ತಿಂದಿದ್ದು, ಮತ್ತು ಬೆಳಿಗ್ಗೆ ನಾವು ಹೆಲ್ದಿ ಡ್ರಿಂಕ್ ಕುಡಿದಿದ್ದು, ಮತ್ತು ಮಕ್ಕಳು ಸ್ಕೂಲಿಂದ ಬಂದಮೇಲೆ ಮಕ್ಕಳದು ಬಾಕ್ಸ್ಗಳು, ವಾಟ್ರು ಬಾಟ್ಲುಗಳು, ಬೆಳಿಗ್ಗೆ ಟಿಫನ್ ತಿಂದಿದ್ದು, ಈಗ ಊಟ ಮಾಡಿದ್ದು ಎಲ್ಲ ಪ್ರತಿಯೊಂದು ಪಾತ್ರೆಗಳು ಪೂರ್ತಿ ಸಿಂಕ್ ತುಂಬ ಇತ್ತು ಅಂತಲೇ ಹೇಳ್ಬೋದು. ಸೊ ಎಲ್ಲ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೆ. ಬೆಳಿಗ್ಗೆ 1 ಟೈಮು, ಸಂಜೆ 1 ಟೈಮು, ದಿನಕ್ಕೆ 2 ಟೈಮ್ ಪಾತ್ರೆ ತೊಳಿತೀನಿ. ಸೊ ಬೆಳಿಗ್ಗೆ ಟಿಫನ್ ಎಲ್ಲ ಮಾಡಿ ಮಕ್ಕಳು ಹೋದ್ಮೇಲೆ ತೊಳಿತೀನಿ. ಇನ್ನು ನೈಟು ಊಟ ಎಲ್ಲ ಆದಮೇಲೆ ಒಂದು ಸಲ ಮಕ್ಳದ್ದು ಲಂಚ್ ಬಾಕ್ಸು ಅದೆಲ್ಲ ತೊಳ್ಕೊತೀನಿ. ಇನ್ನೊಂದು ಸಲ ನೈಟು ಎಲ್ಲ ನಾನು ನಮ್ಮ ಯಜಮಾನ್ರು ಊಟ ಆದಮೇಲೆ 2 ತಟ್ಟೆ ಇರುತ್ತೆ ಅಷ್ಟೇ. ಸೊ ಅದು 2 ತಟ್ಟೆನೂ ತೊಳ್ಕೊಬಿಡ್ತೀನಿ. ಈ ಥರ ಇರುತ್ತೆ ನಂದು ಪಾತ್ರೆ ತೊಳೆಯೋ ರೂಟೀನ್ ಅಂತಲೇ ಹೇಳ್ಬೋದು. ಬಟ್ ಇವತ್ತಂತೂ ತುಂಬಾ ಕೆಲಸ ಇದ್ದಿದ್ದ ಕಾರಣದಿಂದ ನನಗೆ ಪಾತ್ರೆ ತೊಳ್ಕೊಳ್ಳೋದಕ್ಕೆ ಆಗಲಿಲ್ಲ ಬೆಳಿಗ್ಗೆಯಿಂದ. ಸೊ ಅದಕ್ಕೆ ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟು ಆಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಡು ಇನ್ನು ನಮ್ಮ ಯಜಮಾನ್ರು ಬರೋ ತನಕ ನನಗೆ ಏನೂ ಕೆಲಸ ಇರಲ್ಲ, ಫ್ರೀ ಇರುತ್ತೆ. ಸೊ ಆ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಎಡಿಟಿಂಗ್ಗಳು ಅದು ಇದು ಕೆಲಸಗಳಿದ್ದೇ ಇರುತ್ತೆ. ಸೊ ಅದನ್ನು ಮಾಡ್ಕೋತೀನಿ. ಇಲ್ಲಾಂದರೆ ಊರಿಗೆ ನಮ್ಮ ಅತ್ತೆ ಮಾವನಿಗೆ ಫೋನ್ ಮಾಡೋದು, ಇಲ್ಲ ನಾನು ವಾರಗೀತಿ ಫೋನ್ ಮಾಡ್ತಾಳೆ, ಇಲ್ಲ ಅಮ್ಮನಿಗೆ ಫೋನ್ ಮಾಡ್ತೀನಿ. ಈ ರೀತಿ ಫೋನಲ್ಲಿ ಮಾತಾಡಿಕೊಂಡು ಒಂದಷ್ಟೋ ತನಕ ಟೈಮ್ ಪಾಸ್ ಮಾಡ್ಕೋತೀನಿ. ಮಕ್ಕಳಂತೂ ಸ್ಕೂಲು ಟ್ಯೂಷನು ಅಂತ ಫುಲ್ ಟಯರ್ಡಾಗಿ ಬಂದಿರ್ತಾರೆ. ಮತ್ತು ಮನೇಲೂ ತಲೆ ತಿನ್ನೋದು ಬೇಡ. ಎಕ್ಸಾಮ್ಸ್ ಟೈಮಲ್ಲಾದರೆ ಸ್ವಲ್ಪ ಕೇಳೋಣ ಮಾಡೋಣ, ಬಟ್ ಡೈಲಿ ಅವ್ರಿಗೆ ಏನಕ್ಕೆ ಹಿಂಸೆ, ಪ್ರೆಷರ್ ಹಾಕೋದು ಜಾಸ್ತಿ ಬೇಡ ಅನ್ನೋ ಕಾರಣದಿಂದ ನಾನು ಮನೇಲೇನು ಮಕ್ಕಳಿಗೆ ಬರ್ಸೋದು ನೋಡೋದು ಎಲ್ಲ ಏನು ಮಾಡಲ್ಲ. ಸೊ ಹೋಮ್ವರ್ಕ್ ಎಲ್ಲ ಮುಗಿಸಿದ್ದೀರಾ ಅಂತ ನೋಡಿ ಚೆಕ್ ಮಾಡಿ ಡೈರಿಗೆ ಒಂದು ಸೈನ್ ಹಾಕ್ಕೊಡ್ತೀನಿ. ಅಷ್ಟು ಬಿಟ್ಟರೆ ನಾನು ಮತ್ತೆ ಮನೇಲಿ ಏನು ಬರ್ಸಲ್ಲ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸ್ವಲ್ಪನಾದರೂ ಮೋಟಿವೇಶನ್ ಸಿಕ್ಕಿದೆ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.